ಹಾಯ್ ಹಲೋ ನಮಸ್ಕಾರ. ಪಿಕ್ಚರ್ ಟಾಕೀಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಒಂದು ಸಿನಿಮಾ ಹಿಟ್ ಆಯ್ತು ಅಂದ್ರೆ ಅದು ಒಂಥರ ಬ್ರ್ಯಾಂಡ್ ಆಗ್ಬಿಡುತ್ತೆ. ಸೊ ಆ ಬ್ರ್ಯಾಂಡ್ ನ ಮುಂದುವರ್ಸೋದಕ್ಕೆ ಆ ಸಿನಿಮಾದ ಮೇಕರ್ಸ್ ಮತ್ತು ಹೀರೋಗಳು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾರೆ ಪಾರ್ಟ್ 2 ನ ಮಾಡಿ. ಆದ್ರೆ ಈ ಪಾರ್ಟ್ 2 ಸಿನಿಮಾಗಳು ಪಾರ್ಟ್ 1 ನೀಡಿದ ಎಕ್ಸ್ಪೀರಿಯನ್ಸ್ ನ ಮತ್ತೆ ನೀಡೋದ್ರಲ್ಲಿ ಎಡುತ್ತವೆ. ಎಲ್ಲೋ ಕೆಲವೊಂದು ಸಿನಿಮಾಗಳು ಕಾಂತಾರ ಅಥವಾ KGF ತರ ಬ್ರ್ಯಾಂಡ್ ಉಳಿಸ್ಕೊಳ್ಳೋದ್ ಬಿಟ್ರೆ ಮೋಸ್ಟ್ ಆಫ್ ದ ಟೈಮ್ ಪಾರ್ಟ್ 2 ಡಿಸಾಸ್ಟರ್ ಆಗ್ತವೆ. ಅದಕ್ಕೆ ಕಾರಣ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಫಿಲಂ ಮೇಕರ್ಸ್ ಗಳು ಮಾಡೋ ಎಡವಟ್ಟುಗಳು. ಸೊ ಇವತ್ತಿನ ನಮ್ಮ ಕಂಟೆಂಟ್ ಕೂಡ ಅದೇ. ಪಾರ್ಟ್ 2 ಆಗಿ ಬಂದು ಡಿಸಾಸ್ಟರ್ ಆದ ಇಂಡಿಯನ್ ಸಿನಿಮಾಗಳು. ಮೊದಲು ನಮ್ಮ ಇಂಡಸ್ಟ್ರಿ ಅಂದ್ರೆ ಸ್ಯಾಂಡಲ್ವುಡ್ ಕಡೆಯಿಂದಾನೇ ನೋಡ್ಕೊಂಡ್ ಬರೋಣ. ಮುಂಗಾರು ಮಳೆ 2. ಮುಂಗಾರು ಮಳೆ ಈ ಸಿನಿಮಾ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಹೊಸ ಅಲೆ ಎಬ್ಸಿ ಇಂಡಸ್ಟ್ರಿಗೆ ಹೊಸ ಸ್ಟಾರ್ ಹೀರೋ ಮತ್ತು ಸ್ಟಾರ್ ಡೈರೆಕ್ಟರ್ನ ಕೊಟ್ಟಂತ ಸಿನಿಮಾ. ಅದು ಮಾಡಿದ ದಾಖಲೆಗಳು ಒಂದಾ ಎರಡ ಎಲ್ರಿಗೂ ಗೊತ್ತಿರೋ ಅಂತದ್ದೆ. ಮುಂಗಾರು ಮಳೆ 2006ರಲ್ಲಿ ರಿಲೀಸ್ ಆಗಿತ್ತು. ಅದೇ 10 ವರ್ಷ ಕಳೆದು ಇಂಡಸ್ಟ್ರಿಯಲ್ಲಿ ಮುಂಗಾರು ಮಳೆ 2 ರಿಲೀಸ್ ಆಗುತ್ತೆ. ಇದೊಂದು ಬ್ಯಾಡ್ ಅಟೆಂಪ್ಟ್ ಕೂಡ ಆಗುತ್ತೆ. ಮುಂಗಾರು ಮಳೆ 1 ಡೈರೆಕ್ಟ್ ಮಾಡಿದ್ದು ಯೋಗರಾಜ್ ಭಟ್, ಆದ್ರೆ ಮುಂಗಾರು ಮಳೆ 2 ಡೈರೆಕ್ಟ್ ಮಾಡಿದ್ದು ಶಶಾಂಕ್ ಅವರು. ಸಾಂಗ್ಗಳು ಇನಿಷಿಯಲಿ ಇಟ್ಟಾದ್ರೂ ಪಾರ್ಟ್ 1 ಮಾಡಿದ ಮೋಡಿ ಪಾರ್ಟ್ 2ಗೆ ಮಾಡೋಕ್ಕಾಗ್ಲಿಲ್ಲ. ಗಾಳಿಪಟ 2. ಭಟ್ರು ಅಂಡ್ ಗಣೇಶ್ ಕಾಂಬಿನೇಷನ್ ಅಂದ್ರೆ ಒಂದು ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಅದೇ ಜೋಡಿ ಮುಂಗಾರು ಮಳೆ ಅಂತ ಇಂಡಸ್ಟ್ರಿ ಇಟ್ಕೊಟ್ಮೇಲೆ ಮತ್ತೆ ಒಂದಾಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಸಿನಿಮಾ ಗಾಳಿಪಟ. ಗಾಳಿಪಟ ಸಿನಿಮಾ ಈಗ್ಲೂ ಎಷ್ಟೋ 90s ಕಿಡ್ಸ್ಗೆ ಎಮೋಷನ್ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ತುಂಬಾ ಜನರ ಒಪಿನಿಯನ್ ಅಲ್ಲಿ ಮುಂಗಾರು ಮಳೆಗಿಂತ ಕಲ್ಟ್ ಗಾಳಿಪಟ ಅಂತಾನೆ ಹೇಳ್ತಾರೆ. ನಿಮ್ಗೂ ಹಾಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಷಯಕ್ಕೆ ಬರೋಣ. ಗಾಳಿಪಟ 2008ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಗಿತ್ತು. ಮತ್ತೆ ಭಟ್ರು ಗಣಿ ಕಾಂಬಿನೇಷನ್ ನಲ್ಲಿ 2022ರಲ್ಲಿ ಗಾಳಿಪಟ 2 ಬಂತು. ಆದ್ರೆ ಗಾಳಿಪಟ 1 ಕೊಟ್ಟಿದ್ದ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಭಟ್ರು ಗಣಿ ಜೋಡಿ ಈ ಸಾರಿ ಸೋತಿತ್ತು. ಕೋಟಿಗೊಬ್ಬ 2. ಕೋಟಿಗೊಬ್ಬ ಇದು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕಲ್ಟ್ ಸಿನಿಮಾಗಳಲ್ಲಿ ಒಂದು. ಇದು ತಮಿಳಿನ ಭಾಷಾ ಸಿನಿಮಾದ ರೀಮೇಕ್ ಆದ್ರೂ ಕನ್ನಡದಲ್ಲಿ ವಿಷ್ಣು ಸರ್ ಅವರ ಸ್ವ್ಯಾಗ್ ಇಂದ ಸೂಪರ್ ಹಿಟ್ ಆಗಿತ್ತು. ತನ್ನದೇ ಆದ ಕಲ್ಟ್ ಫ್ಯಾನ್ ಬೇಸ್ ನ ಕ್ರಿಯೇಟ್ ಕೂಡ ಮಾಡ್ಕೊಂಡಿತ್ತು. ಇದೇ ಟೈಟಲ್ ನ ಇಟ್ಕೊಂಡು ತಮಿಳಿನ ಫೇಮಸ್ ಡೈರೆಕ್ಟರ್ KS ರವಿಕುಮಾರ್ ಅವರು ಕಿಚ್ಚ ಸುದೀಪ್ ಅವರ ಜೊತೆ ಕೋಟಿಗೊಬ್ಬ 2 ಮಾಡಿದ್ರು. 2016ರಲ್ಲಿ ರಿಲೀಸ್ ಆದ ಕೋಟಿಗೊಬ್ಬ 2 ಅಗೈನ್ ಮೊದಲ ಪಾರ್ಟ್ ಮಾಡಿದ ಹಿಸ್ಟ್ರಿನ ರೀಕ್ರಿಯೇಟ್ ಮಾಡೋಕ್ಕಾಗ್ಲಿಲ್ಲ. ಇನ್ನು ಬೇರೆ ಭಾಷೆಗಳಲ್ಲಿ ನೋಡೋದಾದ್ರೆ ಕ್ರಿಶ್ 3. ಇಂಡಿಯಾದಲ್ಲಿ ಸೂಪರ್ ಹೀರೋ ಮೂವಿಗಳು ಬರೋದೇ ಬೆರಳಿಕೆಯಷ್ಟು. ಆ ಸಾಲಿನಲ್ಲಿ ಟಾಪ್ ಅಲ್ಲಿ ನಿಲ್ಲೋದು ಕ್ರಿಶ್. ಈ ಸಿನಿಮಾ ರಿಲೀಸ್ ಆಗಿ ಹಲವಾರು ದಾಖಲೆಗಳನ್ನ ಮಾಡಿತ್ತು. ಈ ಸಿನಿಮಾಗೆ ಕಲ್ಟ್ ಫ್ಯಾನ್ ಬೇಸ್ ಕೂಡ ಇದೆ. ಆದ್ರೆ 2013ರಲ್ಲಿ ಕ್ರಿಶ್ 3 ಇದೇ ಟೈಟಲ್ ನಲ್ಲಿ ಸೀಕ್ವೆಲ್ ಆಗಿ ಹೊರಬಂತು. ಆದ್ರೆ ಕ್ರಿಶ್ ಮಾಡಿದ್ದ ಮ್ಯಾಜಿಕ್ ಕ್ರಿಶ್ 3ಗೆ ಮಾಡೋಕ್ಕಾಗ್ಲಿಲ್ಲ. ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ದೊಬಾರ. ಗ್ಯಾಂಗ್ಸ್ಟರ್ ವೈಬ್ ಸಿನಿಮಾಗಳಲ್ಲಿ ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ಸೂಪರ್ ಹಿಟ್ ಆದಂತ ಸಿನಿಮಾ. 80s ನ ಮುಂಬೈ, ಅಂಡರ್ ವರ್ಲ್ಡ್, ಬಾಲಿವುಡ್ ಇವುಗಳ ಕನೆಕ್ಷನ್ ನ ಸೂಪರ್ ಆಗಿ ತೆರೆ ಮೇಲೆ ತಂದಿತ್ತು ಈ ಚಿತ್ರ. ಪಾರ್ಟ್ 1 ನಲ್ಲಿ ಅಜಯ್ ದೇವ್ಗನ್, ಇಮ್ರಾನ್ ಹಶ್ಮಿ, ಕಂಗನಾ ರನಾವತ್ ಲೀಡ್ ರೋಲ್ ನಲ್ಲಿ ನಟಿಸಿದ್ರು. ಆದ್ರೆ ಪಾರ್ಟ್ 2 2013ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಯ್ತು. ಅಕ್ಷಯ್ ಕುಮಾರ್, ಇಮ್ರಾನ್ ಖಾನ್ ಅಂತ ಸ್ಟಾರ್ ಕಾಸ್ಟ್ ಇದ್ರು ಸಿನಿಮಾನ ಗೆಲ್ಸೋಕೆ ಆಗ್ಲಿಲ್ಲ. ರೇಸ್ 3. ರೇಸ್ ಸೀರೀಸ್ ನಲ್ಲಿ ಒಟ್ಟು 3 ಪಾರ್ಟ್ಗಳು ಬಂದ್ವು. ಮೊದಲ ಪಾರ್ಟ್ ಸೂಪರ್ ಹಿಟ್ ಆದ್ರೆ ಎರಡನೇ ಪಾರ್ಟ್ಗೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು. ಆದ್ರೆ ಮೂರನೇ ಪಾರ್ಟ್ಗೆ ಜನ ಕಂಪ್ಲೀಟ್ ಆಗಿ ಬಕ್ವಾಸ್ ಅಂದಿದ್ರು. ಸಲ್ಮಾನ್ ಖಾನ್, ಅನಿಲ್ ಕಪೂರ್, ಬಾಬಿ ಡಿಯೋಲ್, ಜಾಕ್ಲಿನ್ ಫರ್ನಾಂಡಿಸ್ ಇವರೆಲ್ಲ ಇದ್ರು. ಪಾರ್ಟ್ 3 ಫ್ಲಾಪ್ ಆಯ್ತು. ವಾರ್ 2. ವಾರ್ YRF ಸ್ಪೈ ಯೂನಿವರ್ಸ್ ನಲ್ಲಿ ಬಂದು ಹಿಟ್ಟಾದಂತಹ ಸಿನಿಮಾ. ರಿತಿಕ್, ಟೈಗರ್ ಶ್ರಾಫ್ ನ ಜೋಡಿ ತೆರೆ ಮೇಲೆ ಮ್ಯಾಜಿಕ್ ಅನ್ನ ಮಾಡಿತ್ತು. ಈ ವರ್ಷ ಅಂದ್ರೆ 2025ರಲ್ಲಿ ವಾರ್ 2 ರಿಲೀಸ್ ಆಯ್ತು. ವಾರ್ 2 ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇತ್ತು. ಅದಕ್ಕೆ ಕಾರಣ ಈ ಬಾರಿ ರಿತಿಕ್ ಆಪೋಸಿಟ್ ಇದ್ದದ್ದು ಜೂನಿಯರ್ NTR. ಆದ್ರೂ ಸಿನಿಮಾಗೆ ಮಿಕ್ಸ್ ರಿವ್ಯೂಸ್ ಬಂದು ಸಿನಿಮಾ ಸೋಲ್ಬೇಕಾಯ್ತು. 2025ರಲ್ಲೇ ಬಾಲಿವುಡ್ ನಲ್ಲಿ ಸೀಕ್ವೆಲ್ ಗಳು ಬಂದು ಫ್ಲಾಪ್ ಆಗಿವೆ. ಅಜಯ್ ದೇವ್ಗನ್ ಅವರ ಸನ್ ಆಫ್ ಸರ್ದಾರ್ 2 ಮತ್ತೆ ಟೈಗರ್ ಶ್ರಾಫ್ ಹಾಗೂ ನಮ್ಮ ಕನ್ನಡದ ಡೈರೆಕ್ಟರ್ ಅಂಡ್ ಕೊರಿಯೋಗ್ರಾಫರ್ ಆದಂತ ಹರ್ಷ ಅವರು ಮಾಡಿದ್ದ ಬಾಗಿ 4 ಈ ಸಿನಿಮಾಗಳು ರಿಲೀಸ್ ಆಗಿ ಫ್ಲಾಪ್ ಆದ್ವು. ದಡಕ್ 2 ದಡಕ್ ಸಿನಿಮಾದ ಸೀಕ್ವೆಲ್ ಅಲ್ಲ. ಆದ್ರೆ ಅದೇ ಹಿಟ್ ನೇಮ್ ನ ರಿಟೈನ್ ಮಾಡಿ ಪೆರಿಯರಂ ಪೆರುಮಾಳ್ ಸಿನಿಮಾವನ್ನ ಹಿಂದಿಯಲ್ಲಿ ರೀಮೇಕ್ ಮಾಡಿದ್ರು ಕರಣ್ ಜೋಹರ್ ಅಂಡ್ ಕಂಪನಿ ಅವರು. ಈ ಸಿನಿಮಾ ಕೂಡ ಸೋತಿದೆ. ತಮಿಳಿನ ಇಂಡಿಯನ್ 2. ಇಂಡಿಯನ್ ಸಿನಿಮಾ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಶಂಕರ್ ಡೈರೆಕ್ಟ್ ಮಾಡಿ ಕಮಲ್ ಹಾಸನ್ ನಟಿಸಿದ ಇಂಡಿಯನ್ ಹಲವಾರು ದಾಖಲೆಗಳನ್ನ ಮಾಡಿತ್ತು. ಆದ್ರೆ ಪಾರ್ಟ್ 2 ತುಂಬಾ ಜನಕ್ಕೆ ಇಷ್ಟ ಆಗ್ಲಿಲ್ಲ. ಚಂದ್ರಮುಖಿ ಪಾರ್ಟ್ 2. ರಜನಿಕಾಂತ್ ಅವರ ಸೂಪರ್ ಹಿಟ್ ಚಂದ್ರಮುಖಿ ಸಿನಿಮಾವನ್ನ P. ವಾಸು ಅವರು ಪಾರ್ಟ್ 2 ಆಗಿ ರಾಘವ ಲಾರೆನ್ಸ್ ಜೊತೆ ಮಾಡಿದ್ರು. ಇದು ಕನ್ನಡದ ಆಪ್ತರಕ್ಷಕ ಮೂವಿಯ ರೀಮೇಕ್. ಆದ್ರೆ ಈ ಸಿನಿಮಾ ತಮಿಳಿನಲ್ಲಿ ಫ್ಲಾಪ್ ಆಯ್ತು. ಹೀಗೆ ತುಂಬಾ ಸಿನಿಮಾದ ಮೇಕರ್ಸ್ ಮೊದಲ ಸಿನಿಮಾ ಹಿಟ್ ಆದ ತಕ್ಷಣ ಅದರ ಹೆಸರನ್ನ ಇಟ್ಕೊಂಡು ಇನ್ನೊಂದು ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗಿ ಕೈ ಸುಟ್ಕೋತಿದ್ದಾರೆ. ನಾವು ಇಂತಹ ಸಿನಿಮಾಗಳ ಲಿಸ್ಟ್ ನಲ್ಲಿ ಕೆಲವು ಟಾಪ್ ಸಿನಿಮಾಗಳನ್ನ ಮಾತ್ರ ಹೇಳಿದೀವಿ. ನಿಮ್ಗೂ ಇದೇ ತರ ಪಾರ್ಟ್ 1 ಇಷ್ಟ ಆಗಿ ಪಾರ್ಟ್ 2 ಇಷ್ಟ ಆಗದೆ ಇರೋ ಸಿನಿಮಾಗಳು ಯಾವ್ದಾದ್ರು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.